ವಿದ್ಯುತ್ ಖಾಸಗೀಕರಣವಾದಲ್ಲಿ ಸಾಮಾಜಿಕ ನ್ಯಾಯ ಅರಣ್ಯರೋಧವಾಗಲಿದೆ. ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವೇಣುಗೋಪಾಲ್ ಎಚ್ಚರಿಕೆ. ಬೆಸ್ಕಾಂ ಖಾಸಗೀಕರಣ ವಿರೋಧಿಸಿ ಬೆಸ್ಕಾಂ ವಿಭಾಗೀಯ ಕಚೇರಿ ಎದುರು ನೌಕರರಿಂದ ಸಂಘಟಿತ ಪ್ರತಿಭಟನೆ ದಾಖಲು. ಪವರ್ ಇಂಪ್ರೂವ್ಮೆಂಟ್ ಮಾಡಬೇಕಾ, ಸ್ಟೇಷನ್ ಮಾಡಬೇಕಾ, ಟ್ರಾನ್ಸ್ಫಾರ್ಮರ್ ಹಾಕ್ಬೇಕಾ, ಲೈನ್ ಇಂಪ್ರೂವ್ಮೆಂಟ್ ಮಾಡಬೇಕಾ, ಅದನ್ನ ಅವ್ರು ಮಾಡ್ತಾರೆ. ಇವತ್ತು ಖಾಸಗಿ ಆಸ್ಪತ್ರೆಗೆ ಹೋಗಿ ನೋಡಿ ಖಾಸಗಿ ಆಸ್ಪತ್ರೆಗೆ ಹೋಗಿ ನೋಡಿ, ನೀವು ಕೋಟಿಗಟ್ಟಲೆ ಬಿಲ್ ಆಗಿರುತ್ತೆ. ಆಮೇಲೆ ಬಳಸ್ಕೊ, ಮುಗಿತಾ ಚೆಕ್ ಮಾಡ್ತೀನಿ, ಮತ್ತೆ ಬಂದ್ಕೊಳ್ತಾನೆ. ನಿಮ್ಮ ಮನೆ ಬಾಗಿಲು ಕಳ್ಸೋಲ್ಲ ಯಾರನ್ನು. ವಿದ್ಯುತ್ ಖಾಸಗೀಕರಣ ಮಾಡುವುದು ಎಂದರೆ ಸಾಮಾಜಿಕ ನ್ಯಾಯದ ಹರಣ ಮಾಡಿದಂತೆ. ಇದು ನೂರಾರು ವರ್ಷಗಳಿಂದ ಜನಸೇವೆಯಲ್ಲಿ ತೊಡಗಿದ್ದ ಸೇವಾ ವಲಯವನ್ನು ಇಲ್ಲವಾಗಿಸುವ ವ್ಯವಸ್ಥಿತ ಹುನ್ನಾರವಾಗಿದೆ. ಈ ಕೂಡಲೇ ಸರ್ಕಾರ ಟಾಟಾ ಪವರ್ ಪ್ರಾಸ್ತಾವಿಕ ಮನವಿಯನ್ನು ತಿರಸ್ಕರಿಸಬೇಕೆಂದು ಬೆಸ್ಕಾಂ ನೌಕರರು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದರು. ನಗರದ ವಾಪಸಂದ್ರದಲ್ಲಿರುವ ಬೆಸ್ಕಾಂ ವಿಭಾಗೀಯ ಕಚೇರಿ ಎದುರು ಬೆಸ್ಕಾಂ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ ನಡೆಸಿದ ಬೆಸ್ಕಾಂ ಅಧಿಕಾರಿಗಳು ನೌಕರರು ಖಾಸಗೀಕರಣ ಮಾಡದಂತೆ ಘೋಷಣೆ ಕೂಗುವ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದರು. ಈ ವೇಳೆ ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವೇಣುಗೋಪಾಲ್, ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ 1902ರಲ್ಲಿ ಶಿವನಸಮುದ್ರದಲ್ಲಿ ವಿದ್ಯುತ್ ಕಂಡುಹಿಡಿದಾಗಲಿಂದಲೂ ಮೊದಲಾಗಿ ಇಲ್ಲಿಯವರೆಗೆ ಬೆಸ್ಕಾಂ ನೌಕರರು ಈ ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಜನಸಂಖ್ಯೆ ಬೆಳೆದಂತೆ ನಾಗರಿಕರ ಬೇಡಿಕೆಗಳನ್ನು ಆದ್ಯತಾನುಸಾರ ಶಿರಸಾವಹಿಸಿ ಮಾಡಿಕೊಂಡು ಬರಲಾಗುತ್ತಿದೆ. ಇಂತಹ ಬಲಿಷ್ಠ ಕ್ಷೇತ್ರವನ್ನು ನಷ್ಟದ ನೆಪವೊಡ್ಡಿ ಖಾಸಗೀಕರಣ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದು ದೂರಿದರು. ವಿದ್ಯುತ್ ಖಾಸಗೀಕರಣವಾದಲ್ಲಿ ಉದ್ಯೋಗಗಳಲ್ಲಿ ಅಭದ್ರತೆ ಸೃಷ್ಟಿಯಾಗಿ ನಿರುದ್ಯೋಗ ತಲೆ ಎತ್ತಲಿದೆ. ಸರ್ಕಾರದಿಂದ ಬರುವ ಯಾವೊಂದು ಸಬ್ಸಿಡಿ, ಉಚಿತ ಯೋಜನೆಗಳು ಹಳ್ಳ ಹಿಡಿಯಲಿವೆ. ವಿಶೇಷವಾಗಿ ರೈತರು, ದೀನದಲಿತರ ಪಾಲಿಗೆ ಮರಣ ಶಾಸನವಾಗಲಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರ ಖಾಸಗಿ ವಿತರಣೆಗೆ ಅವಕಾಶ ಮಾಡಿಕೊಡಬಾರದೆಂದು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಅದಕ್ಕೆ ಪ್ರತಿಯೊಬ್ಬರು ಸಿದ್ಧರಿರಬೇಕು. ಇಲಾಖೆ ಲಾಸಲ್ಲಿದೆ. ಯಾರು ಮೆನ್ಗಳು ಮಾಡಿದ್ರ ಲಾಸು? ನನ್ನ ಹೆಸರು ವೇಣುಗೋಪಾಲ್ ಅಂತೇಳಿ. ಏನು ಇವತ್ತು ಕರ್ನಾಟಕ ಇಂಧನ ಇಲಾಖೆಯನ್ನ ಟಾಟಾ ಪವರ್ ಖಾಸಗಿ ಸಂಸ್ಥೆಯವರಿಗೆ ಖಾಸಗೀಕರಣ ಮಾಡಲು ಹೊರಟಿದ್ದಾರೆ. ಅದರ ವಿರುದ್ಧ ಪ್ರತಿಭಟನೆಯನ್ನ, ಸಾಂಕೇತಿಕವಾಗಿ ಒಂದು ದ್ವಾರ ಸಭೆಯನ್ನ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದ ವತಿಯಿಂದ ಎಲ್ಲ ಅಧಿಕಾರಿ ನೌಕರರು ಸೇರಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಬೇಡಿಕೆ ಈ ಒಂದು ಇಲಾಖೆ ನಮ್ಮ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಂದು ನೆನ್ನೆ ಹೇಳಿರೋದಲ್ಲ, ಇದು ಬಹಳ ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ಏನು ಮೂಲಭೂತ ಹಕ್ಕುಗಳಾದಂತ ಶಿಕ್ಷಣ, ವಿದ್ಯುತ್ ಇಲಾಖೆ ಇಂಥ ರಂಗಗಳನ್ನ ಯಾವುದೇ ಕಾರಣಕ್ಕೂ ಖಾಸಗಿಯವರ ಕೈವಶ ಆಗ್ಲಿಕ್ಕೆ ಬಿಡಬಾರ್ದು, ಇದನ್ನ ಸರ್ಕಾರಗಳೇ ನಿರ್ವಹಿಸಬೇಕು ಅಂತ ಮಹಾನ್ ಶಿಲ್ಪಿ ಹೇಳಿದಾಗಿಯೂ ಕೂಡ ಇಂದು ಈ ಒಂದು ಖಾಸಗಿಯವರಿಗೆ ಈ ಒಂದು ಇಲಾಖೆಯನ್ನ ನೀಡ್ತಾ ಇರೋದು, ವಿತರಣೆಯನ್ನ ನಿರ್ವಹಿಸಲು ನೀಡ್ತಾ ಇರೋದಕ್ಕೆ ಸಮಸ್ತ ಸಾರ್ವಜನಿಕರು ಹಾಗೂ ಇಲಾಖೆಯ ಸಮಸ್ತ ಅಧಿಕಾರಿ ನೌಕರರು ಇದನ್ನ ಪ್ರತಿಭಟಿಸ್ತವೆ. ಖಾಸಗೀಕರಣ ಆಗೋದ್ರಿಂದ ನಿಮ್ಗೆ ಯಾವ ರೀತಿ? ಖಾಸಗೀಕರಣ ಆಗೋದ್ರಿಂದ ಇಲಾಖೆಯ ಅಧಿಕಾರಿ ನೌಕರರಿಗಿನ್ನ ಹೆಚ್ಚಿನದಾಗಿ ನನಗನ್ಸಿದ ಮಟ್ಟಿಗೆ ಈ ದೇಶಕ್ಕೆ ಅನ್ನ ನೀಡುವ ನಮ್ಮ ರೈತನಿರ್ಬೋದು, ಸಾಮಾಜಿಕ ನ್ಯಾಯವನ್ನೇ ಕೊಡ್ಲಿಕ್ಕೆ ಆಗೋದಿಲ್ಲ. ಇಲಾಖೆನಲ್ಲಿ ನಾವು ನಮ್ಗೆಲ್ಲ ತಿಳಿದಿದೆ, ಏನು ಇವತ್ತು ನೌಕರರ ಸಂಖ್ಯೆ ತುಂಬಾ ತೀರಾ ಕಡಿಮೆ ಇದೆ. ಅಷ್ಟೆಲ್ಲ ಇದ್ದಾಗಿಯೂ ಕೂಡ ಏನು ನಮ್ಮನ್ನ ಕಾಯ್ತಕ್ಕಂತ ವೀರ ಯೋಧರ ರೀತಿಯಲ್ಲಿ ನಮ್ಮ ಹಲವಾರು ನಮ್ಮ ಪವರ್ಮ್ಯಾನ್ ಮಿತ್ರರು ತಮ್ಮ ಮನೆಯನ್ನ ಕತ್ತಲು ಮಾಡಿಕೊಂಡು ಸಾರ್ವಜನಿಕರಿಗೆ ಬೆಳಕನ್ನ ನೀಡ್ತಿರ್ತಕ್ಕಂಥ ಇಂಥ ಸಮಯದಲ್ಲಿ ಇವರ ಅವಶ್ಯಕತೆ ನಮಗಿದೆಯೇ? ಇನ್ನು ನಮ್ಮನ್ನೇ ಕೇಳಲಿ, ಇನ್ನು ನಮಗೆ ಸಮಸ್ತ ನೌಕರರನ್ನ ಒದಗಿಸ್ಕೊಡ್ಲಿ. ನಮ್ಮಲ್ಲೂ RNP ರೆಗ್ಯುಲೇಷನ್ಸ್ ಇದೆ. ಆ ರೆಗ್ಯುಲೇಷನ್ಸ್ ಪ್ರಕಾರ ಇಷ್ಟು ಗ್ರಾಹಕನಿಗೆ ಇಷ್ಟು ಜನ ಲೈನ್ಮ್ಯಾನ್ ಗಳು ಇರ್ಬೇಕು ಅಂತ ಹೇಳಿದೆ. ಕಾಲ ಕಾಲಕ್ಕೆ ಏನು ನಿವೃತ್ತಿವಂತಾರೆ, ಏನು ಮರಣವಂತಾರೆ ಅದನ್ನ ಫಿಲಪ್ ಮಾಡಿದ್ದೆ ಆದ ಪಕ್ಷದಲ್ಲಿ ನಾವು ಯಾವುದೇ ಖಾಸಗಿಯವರಿಗಿನ್ನ ಕೂಡ ಹೆಚ್ಚಿನದಾಗಿ ಕೆಲಸವನ್ನ ನಿರ್ವಹಿಸಿ ಈ ನಾಡಿನ ಜನತೆಗೆ ಹಗಲಿರುಳು ಎನ್ನದೆ ಸೇವೆಯನ್ನ ಸಲ್ಲಿಸೋದಕ್ಕೆ ಸಿದ್ಧ ಇದ್ದೇವೆ. ಖಾಸಗೀಕರಣದ ಉದ್ದೇಶ ಈ ಬಂಡವಾಳಶಾಹಿಗಳು. ಖಾಸಗೀಕರಣ ಅಂದ್ರೆ ಏನು? ಅರ್ಥ ಏನು? ಖಾಸಗೀಕರಣ ಅಂದ್ರೆ ಏನು?
ಲಾಭ ನೋಡೋದಕ್ಕೆ ಬರೋದೇ ಹೊರತು ಜನರ ಸೇವೆ ಅವರಲ್ಲಿ ಮುಖ್ಯವಾಗಿರೋದಿಲ್ಲ. ಹಾಗಾಗಿ ನಾವು ಈ ಲಾಭ ಮಾಡಿಕೊಂಡು ಹೋಗೋ ಕಂಪನಿಗಳು ಬೇಕಾಗಿಲ್ಲ. ನಮಗೆ ಜನಸೇವೆಯನ್ನು ಮಾಡ್ತಕ್ಕಂಥ ಕಂಪನಿಗಳು ಉಳ್ಕೊಳ್ಬೇಕು. ಸರ್ಕಾರದ ಅಧೀನದಲ್ಲೇ ಈ ಸಂಘ ಸಂಸ್ಥೆಗಳು ನಡಿಬೇಕು. ಈ ಸಂಸ್ಥೆ ನಡಿಬೇಕಾದ್ರೆ ಸರ್ಕಾರದ ಹಿಡಿತದಲ್ಲಿ ನಡೀಲಿ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಕೈಗೊಳ್ತೇವೆ. ಕೇವಲ ಇದು ಇಂಧನ ಇಲಾಖೆಯ ಅಧಿಕಾರಿ ನೌಕರರ ಹೋರಾಟ ಅಲ್ಲ, ಇದು ಸಮಸ್ತ ಕರುನಾಡಿನ ಸಾರ್ವಜನಿಕರ, ರೈತರ, ಸಮಸ್ತ ಬಂಧುಗಳ ಹೋರಾಟ ಆಗ್ತದೆ. ಕೇಂದ್ರ ಸರ್ಕಾರ 2020ರಲ್ಲಿ ಬೆಸ್ಕಾಂ, ಚೆಸ್ಕಾಂ, ಜೆಸ್ಕಾಂ ಸೇರಿ 3 ಎಸ್ಕಾಂಗಳನ್ನು ಖಾಸಗೀಕರಣ ಮಾಡುವ ಪ್ರಸ್ತಾವವನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿತ್ತು. ಆದರೆ ಕರ್ನಾಟಕ ಸರ್ಕಾರ ರಾಜ್ಯದ ಎಸ್ಕಾಂಗಳು ಆರ್ಥಿಕವಾಗಿ ಸದೃಢವಾಗಿವೆ, ಈಗ ಖಾಸಗೀಕರಣದ ಅಗತ್ಯವಿಲ್ಲ ಎಂದು ತಿರಸ್ಕರಿಸಿತ್ತು. ಆದರೆ 2003ರ ವಿದ್ಯುತ್ ಕಾಯ್ದೆ ಸೆಕ್ಷನ್ 14 ಅಡಿ ಖಾಸಗಿ ಕಂಪನಿಗಳು ಕೂಡ ವಿತರಣಾ ಪರವಾನಗಿಗೆ ಅರ್ಜಿ ಹಾಕಬಹುದೆಂಬ ಅಂಶವಿದೆ. ಅದನ್ನೇ ಮುಂದು ಮಾಡಿಕೊಂಡು 20 ವರ್ಷಗಳಿಂದ ಇದ್ದ ಈ ಕಾನೂನು ಬಳಸಿಕೊಂಡು ಖಾಸಗಿ ವಿತರಣೆಗೆ ಅವಕಾಶ ನೀಡಿ ಎಂದು ಇದೇ ಮೊದಲ ಬಾರಿಗೆ ಟಾಟಾ ಪವರ್ ಎಂಬ ಖಾಸಗಿ ಕಂಪನಿ ಕೆಇಆರ್ಸಿಗೆ ಅರ್ಜಿ ಹಾಕಿದೆ. ಇದೇ ನೌಕರರ ಆತಂಕಕ್ಕೆ ಕಾರಣವಾಗಿದೆ ಎಂದರು. 2003ರ ವಿದ್ಯುತ್ ಕಾಯ್ದೆ ಸೆಕ್ಷನ್ 14 ಅಡಿ ಖಾಸಗಿ ಕಂಪನಿಗಳು ವಿತರಣಾ ಪರವಾನಗಿಗೆ ಅರ್ಜಿ ಹಾಕಿರುವ ಟಾಟಾ ಪವರ್ ಎಂಬ ಖಾಸಗಿ ಸಂಸ್ಥೆಯು ಬೆಸ್ಕಾಂ ವ್ಯಾಪ್ತಿಯ ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ರಾಮನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಸೇರಿ 15 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಪರವಾನಗಿಗೆ ಕೆಇಆರ್ಸಿ ಮುಂದೆ ಅರ್ಜಿ ಸಲ್ಲಿಸಿದೆ. ಹೀಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಕೆಇಆರ್ಸಿ ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದೆ. ಜೂನ್ 23 ಆಕ್ಷೇಪಣೆ ಸಲ್ಲಿಸುವ ಕೊನೆಯ ದಿನವಾಗಿದೆ. ದಯವಿಟ್ಟು ರೈತರು, ಕಾರ್ಮಿಕರು, ಸಂಘ ಸಂಸ್ಥೆಗಳು ಹೆಚ್ಚಿನ ರೀತಿಯಲ್ಲಿ ಆಕ್ಷೇಪಣೆ ಸಲ್ಲಿಸುವ ಮೂಲಕ ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು ಎಂದರು. ಈ ವೇಳೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವೇಣುಗೋಪಾಲ್, ಬೆಸ್ಕಾಂ ನೌಕರರ ಸಂಘದ ಬೇವಿಕಂ ಉಪಾಧ್ಯಕ್ಷ ಕೆ ಶ್ರೀನಿವಾಸ್, ಬೆಸ್ಕಾಂ ಜಿಲ್ಲಾ ನೌಕರರ ಸಂಘದ ಗೋವರ್ಧನ್ ಸಾಗರ್, ಕಾರ್ಯದರ್ಶಿಗಳಾದ ಮೂರ್ತಿ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.